ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ VSSDB ಕನ್ನಡ ವ್ಲಾಗ್ಸ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಇವತ್ತು ನಾನು ಬೈತೂರೇಶ್ವರ ಸ್ವಾಮಿಯ ಪೂಜೆಯ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಇದು ನಮ್ಮ ಊರಿನ ಬೈತೂರೇಶ್ವರ ದೇವಸ್ಥಾನ. ಇಲ್ಲಿ ವರ್ಷಂಪ್ರತಿ ಶಿವರಾತ್ರಿ ಹಬ್ಬದ ಹಿಂದಿನ ಸೋಮವಾರ, ಅಂದರೆ ಶಿವರಾತ್ರಿ ಹಬ್ಬ ಯಾವಾಗ ಬರುತ್ತೆ ಅದ್ರ ಹಿಂದಿನ ಸೋಮವಾರ, ಈಗ ಉದಾಹರಣೆಗೆ ಈ ಸಾರಿ ಸೋಮವಾರ ಸಿಕ್ಕಿದೆ ಶಿವರಾತ್ರಿ ಅಂದರೆ ಅದ್ರ ಹಿಂದಿನ ಸೋಮವಾರ ನಮ್ಮ ಊರಿನ ಜನರು ಭಕ್ತಾದಿಗಳು ಎಲ್ಲ ತಪ್ಪದೆ ಈ ಪೂಜೆಗೆ ಹಾಜರಾಗಿ ಎಲ್ಲರೂ ಪೂಜೆನ ಆಚರಣೆ ಮಾಡ್ತೀವಿ. ಹಾಗೆ ಇದೊಂದು ಪೂಜೆ ಅಂತಲ್ಲ, ನಮ್ಮ ಊರಲ್ಲಿ ಹೆಂಗೆ ಅಂತ ಹೇಳಿದ್ರೆ ಯಾವ್ಯಾವ ಟೈಮಲ್ಲಿ ಯಾವ್ಯಾವ ಹಬ್ಬಗಳಾಗಲಿ, ಯಾವ್ಯಾವ ಫಂಕ್ಷನ್ ಆಗಲಿ, ಊರ ಹಬ್ಬಗಳಾಗಲಿ ಮಿಸ್ ಮಾಡ್ದೇ ಎಲ್ಲರೂ ಒಗ್ಗಟ್ಟಿನಿಂದ ಸೇರಿ ಆಚರಿಸಲಾಗ್ತದೆ ಫ್ರೆಂಡ್ಸ್. ಅದೊಂದೇ ವಿಶೇಷತೆ ನಮ್ಮ ಊರಲ್ಲಿ. ಮನಸ್ಸಲ್ಲಿ ಅಕಸ್ಮಾತ್ ಆಚೆ ಈಚೆ ಸ್ವಲ್ಪ ಮನುಷ್ಯರಿಗೆ ಆಚೆ ಈಚೆ ಭಾವನೆಗಳಿದ್ರು, ಊರ ಒಂದು ಹಬ್ಬ, ಊರಿನ ಒಂದು ಸಮಾರಂಭ ಅಂತ ಹೇಳಬೇಕಾದ್ರೆ ಎಲ್ಲರೂ ಒಗ್ಗಟ್ಟಿನಿಂದ ಸೇರಿ ಆ ಒಂದು ಕಾರ್ಯಕ್ರಮನ ತಪ್ಪದೆ ಯಶಸ್ವಿಯಾಗಿ ನಡೆಸ್ಕೊಡುವಂಥ ಒಂದು ಮನೋಭಾವನೆ ನಮ್ಮ ಊರಿನ ಜನರಲ್ಲಿದೆ. ನಿಜವಾಗ್ಲೂ ಅದೊಂದು ನಮ್ಗಳಿಗೆ ವರದಾನ ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಒಗ್ಗಟ್ಟಲ್ಲಿದ್ದರೆ ಯಾರು ಏನೂ ಮಾಡೋಕ್ಕಾಗಲ್ಲ ಅಲ್ವಾ. ಆ ಒಂದು ಸ್ಪೆಷಾಲಿಟಿ ನಮ್ಮ ಊರಿನಲ್ಲಿದೆ ಫ್ರೆಂಡ್ಸ್. ದೇವರೊಬ್ಬ ನಾಮ ಹಲವು ಅಂತ ಹೇಳುವಂಗೆ ಶಿವ ಒಬ್ಬರೇ, ಆದರೆ ಶಿವನಿಗೆ ಎಷ್ಟೊಂದು ಹೆಸರುಗಳಿದೆ ಅಲ್ವಾ. ಎಷ್ಟೊಂದು ಹೆಸರುಗಳಿದ್ರೂ ಶಿವ ನಿಮ್ಮ ಲೀಲೆ ನಿಜವಾಗ್ಲೂ ಅಪಾರ ಅಲ್ವಾ. ಶಿವನ ಒಂದು ಆಶೀರ್ವಾದ ಸಮಸ್ತ ನಾಡಿನ ಜನರ ಮೇಲೂ ನಮ್ಮ ಊರಿನ ಜನರ ಮೇಲೂ ಇರಲಿ ಅಂತ ಶಿವನ ಹತ್ರ ಮನಸ್ಪೂರ್ವಕವಾಗಿ ಕೇಳ್ಕೊಳ್ತೀನಿ. ಹಾಗೆ ಪೂಜೆ ಎಲ್ಲ ಆದಮೇಲೆ ಫ್ರೆಂಡ್ಸ್ ಇಲ್ಲೇ ಎಲ್ರಿಗೂ ಊಟ ಕೂಡ ಏರ್ಪಡಿಸಲಾಗಿರುತ್ತೆ. ಸೊ ಎಲ್ಲ ಊಟ ಮಾಡಿಕೊಂಡು ಖುಷಿ ಖುಷಿಯಿಂದ ನಾವು ನಮ್ಮ ಮನೆಗಳಿಗೆ ವಾಪಸ್ ಆಗ್ತೀವಿ. ಹಾಗೆ ತುಂಬ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಫ್ರೆಂಡ್ಸ್. ಯಾಕೆಂತ ಹೇಳಿದರೆ ಪೂಜೆ ಎಲ್ಲ ಮಾಡಬೇಕಾದ್ರೆ ಹಿಂಗೆ ಮೊಬೈಲ್ ಇಟ್ಕೊಂಡು ನಿಂತ್ಕೊಂಡ್ರೆ ಅಯ್ಯೋ ಇವ್ರೇನಪ್ಪ ಮೊಬೈಲ್ ಇಟ್ಕೊಂಡು ನಿಂತಿದ್ದಾರಲ್ವಾ ಅಂತ ಯಾರು ಹೇಳ್ತಾರೆ ಅಂತ ಸ್ವಲ್ಪನೇ ವೀಡಿಯೋ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋ ನಿಮ್ಗೆಲ್ರಿಗೂ ಖುಷಿಯಾಗಿದೆ ಅಂತ ತಿಳ್ಕೊಳ್ತೀನಿ ಫ್ರೆಂಡ್ಸ್. ಇದೇ ಥರ ಇನ್ನು ಮುಂದೆ ಬರುವ ಪ್ರತಿಯೊಂದು ವಿಡಿಯೋಗಳಿಗೂ ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಥ್ಯಾಂಕ್ ಯು. ಟೇಕ್ ಕೇರ್ ಫ್ರೆಂಡ್ಸ್.